ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದೇವೇಂದ್ರನ ದೂತ ಬಂದು ಎಲ್ಲರಿಗೂ ಹೇಳ್ತಾನೆ, ನೀವೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನಿಗೆ ಅಭಿಷೇಕವನ್ನು ಮಾಡಬೇಕು, ಇಲ್ಲದೆ ಹೋದರೆ ದೇವೇಂದ್ರ ನಿಮ್ಮ ಮೇಲೆ ವಜ್ರಾಯುಧವನ್ನು ಹಾಕ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಎಲ್ಲರೂ ಕೂಡ ಸಿದ್ಧರಾಗ್ತಾರೆ. ಯಾಕೆಂತಂದ್ರೆ ನಾವಂತೂ ಸೇರಿಕೊಂಡು ದೇವೇಂದ್ರನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂದಾಜು ಸೋಲಿಸಬಹುದಾಗಿತ್ತು. ಈಗ ಏನಿದೆ, ಅವನಿಗೆ ಕೃಷ್ಣನ ಸದೈವ ಕೃಷ್ಣ ಸಂಶಯ, ಕೃಷ್ಣನ ಸಹಕಾರ ಇದೆ. ಹಾಗಾಗಿ ನಾವೇನಾದ್ರೂ ಇವತ್ತು ಸೇರಿಕೊಂಡು ದೇವೇಂದ್ರನ ಮೇಲೆ ಯುದ್ಧಕ್ಕೆ ಅಂತ ಹೋದ್ರೆ ಏನಾಗುತ್ತೆ, ಕೃಷ್ಣ ಎದುರು ಬರ್ತಾನೆ, ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಸಾವಿಲ್ಲದೆ ಇರಬಹುದು, ಆದರೆ ಅಪಾರ ನೋವಂತೂ ಆಗೇ ಆಗುತ್ತೆ. ಯಾಕೆಂದ್ರೆ ವಜ್ರಾಯುಧ ಅಂತಹ ಶ್ರೇಷ್ಠವಾದಂತಹ ಬಲಿಷ್ಠವಾದಂತಹ ಆಯುಧ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನಿಗೆ ಅಭಿಷೇಕವನ್ನು ಮಾಡೋಣ ಅಂತ ಚಿಂತನೆ ಮಾಡ್ತಾರೆ. ಆವಾಗ ಇನ್ನೊಂದು ಮಾತು ನಾವು ಕೇಳಿದಂತೆ, ದೇವೇಂದ್ರನೇ ಹೇಳಿರ್ತಾನೆ ಜರಾಸಂಧ ಶಿಶುಪಾಲ ಇವರೆಲ್ಲರೂ ಕೂಡ ಹೋಗೋದು ಬೇಡ ಅಂತ. ಅದು ಯಾಕೆ ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟರು. ಜರಾಸಂಧಾದಿಗಳೇ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಇವರೇ ಕೃಷ್ಣನ ಪಾದಕ್ಕೆ ಬಿದ್ದು ಬಿಟ್ಟಿದ್ದಾರೆ, ನಾವ್ಯಾಕೆ ತಡ ಮಾಡೋದು ಅಂತ ಎಲ್ಲರೂ ಕೂಡ ಜರಾಸಂಧ ಮುಂತಾದಂಥವರ ಮೇಲೆ ಒಂದು ರೀತಿಯಾದಂತಹ ಅಪನಂಬಿಕೆ ಬರುತ್ತೆ ಮತ್ತು ಕೃಷ್ಣನ ಮೇಲೆ ಭಕ್ತಿ ಹೆಚ್ಚಾಗುತ್ತೆ. ಕೃಷ್ಣನ ಮೇಲೆ ಭಕ್ತಿ ಹೆಚ್ಚಾದ್ರೆ ಏನಾಗುತ್ತೆ, ಅವರ ಸಾಧನೆ ಆಗೋದಿಲ್ಲ, ದೈತ್ಯರ ಸಾಧನೆ ಆಗೋದಿಲ್ಲ. ಹಾಗಾಗಿ ಅಷ್ಟೆಲ್ಲ ಆಗಬಾರದು ಎನ್ನುವಂತಹ ಮುಂದಾಲೋಚನೆಯಲ್ಲಿ ಇಂದ್ರ ತಾನೇ ಮಾಡಿದ. ಜರಾಸಂಧ ಸುನೀತಶ್ಚ ರುಕ್ಮಿ ಚೈವ ಮಹಾರಥಃ ಸಾಲ್ವ ಸೌಭಪತಿಶ್ಚೈವ ಚತ್ವಾರ ರಾಜಸತ್ತಮಃ ಅಂತ ಶಿಶುಪಾಲ, ರುಕ್ಮಿ, ಸಾಲ್ವ ಇವರೆಲ್ಲರೂ ಕೂಡ ಕೃಷ್ಣನ ಪಟ್ಟಾಭಿಷೇಕಕ್ಕೆ ಹೋಗೋದು ಬೇಡ ಎಂಬುದಾಗಿ ನಿರ್ಬಂಧವನ್ನ ಮಾಡಿದ್ದ. ಆ ನಿಟ್ಟಿನಲ್ಲಿ ಆ 4 ಜನರನ್ನ ಬಿಟ್ಟು ಉಳಿದ ಎಲ್ಲ ರಾಜ ಮಹಾರಾಜರು ಕೂಡ ಪರಮಾತ್ಮನನ್ನ ರಾಜಾಧಿರಾಜ ಎಂಬುದಾಗಿ ಅಭಿಷೇಕ ಮಾಡ್ಲಿಕ್ಕೆ ಅಂತ ಹೊರಡ್ಲಿಕ್ಕೆ ಸಿದ್ಧರಾದರು ಅಂತ ಇಷ್ಟು ಅಂಶಗಳನ್ನು ನೋಡಿದ್ವಿ. ಇಂದು 47ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತಃ ಶಚೀಪತಿರ್ನಿಜಂ ವರಾಸನಂ ಹರೇರದಾತ್ ವಿವೇಶ ತತ್ರ ಕೇಶವೋ ನಭಸ್ಥಲಾವತಾರಿತೆ. ಕರೆ ಪ್ರಗೃಹ್ಯ ಕೇಶವೋ ನ್ಯವೇಶಯತ್ ಸಹಾಸನೆ ಪತತ್ರಿಪುಂಗವಂ ಚ ತೌ ಸಭೀಷ್ಮಕಾನುಜೌ ಪ್ರಭುಃ. ಪದಚ್ಛೇದ. ತತಃ ಶಚೀಪತಿಃ ನಿಜಂ ವರಾಸನಂ ಹರೇಃ ಅದಾತ್ ವಿವೇಶ ತತ್ರ ಕೇಶವಃ ನಭಸ್ಥಲಾವತಾರಿತೆ. ಕರೆ ಪ್ರಗೃಹ್ಯ ಕೇಶವಃ ನಿವೇಶಯತ್ ಸಹ ಆಸನೆ ಪತತ್ರಿಪುಂಗವಂ ಚ ತೌ ಸಹ ಭೀಷ್ಮಕಾನುಜೌ ಪ್ರಭುಃ. ಈ ಸಂದರ್ಭದಲ್ಲಿ ಪರಮಾತ್ಮನ ಪಟ್ಟಾಭಿಷೇಕಕ್ಕೆ ಅಂತ ಸಿದ್ಧತೆ ನಡೆದಿದೆ. ಯಾವ ರೀತಿ ಪಟ್ಟಾಭಿಷೇಕ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶಚೀಪತಿಯಾದಂತಹ ದೇವಿಯಿಂದ ತಾನೇ ಮಾಡಿದ ನಿಜಂ ವರಾಸನ, ತನ್ನ ಒಂದು ಶ್ರೇಷ್ಠವಾದಂತಹ ಸಿಂಹಾಸನವನ್ನ ಹರೇಹೆ ಅದಾತ್ ಪರಮಾತ್ಮನಿಗೋಸ್ಕರ ಅಂತ ಕಳಿಸಿಕೊಟ್ಟ. ಅದೆಲ್ಲಿಂದ ಬಂತು? ನಭಸ್ಥಲಾವತಾರಿತೆ. ನಭಸ್ಥಲ ಅಂತಂದ್ರೆ ಆಕಾಶ. ಆ ಆಕಾಶದಿಂದಾಗಿ ಏನಾಯ್ತು, ಆ ಒಂದು ಉತ್ತಮವಾದಂತಹ ಸಿಂಹಾಸನ ಇಳಿದು ಬಂತು. ಅಂತಹ ಸಿಂಹಾಸನದಲ್ಲಿ ತತ್ರ ಕೇಶವ ವಿವೇಶ, ಕೇಶವ ಪರಮಾತ್ಮ ತಾನು ಆ ಒಂದು ಸಿಂಹಾಸನದಲ್ಲಿ
ವಿವೇಶ ಕುಳಿತುಕೊಂಡ. ಒಬ್ಬನೇ ಕುಳಿತುಕೊಂಡ ಇಲ್ಲ. ಮತ್ತೇನಾಯ್ತು? ಆ ಪತತ್ರಿ ಪುಂಗವ. ಪತತ್ರಿ ಅಂತಂದ್ರೆ ಹಕ್ಕಿಗಳಿಗೆ ಪತತ್ರಿ ಅಂತ ಕರೀತಾರೆ. ಪುಂಗವ ಅಂದ್ರೆ ಶ್ರೇಷ್ಠ. ಕೇಳ್ತೇವೆ ಇತಿ ಪುಂಗವ, ದೇವ ಪುಂಗವ ಅಂತಾನೆ ಕೇಳ್ತೇವೆ. ಪುಂಗವ ಅಂದ್ರೆ ಶ್ರೇಷ್ಠ ಅಂತ. ಪಕ್ಷಿ ಶ್ರೇಷ್ಠನಾದಂತಹ ಗರುಡ. ಅದೇ ರೀತಿಯಾಗಿ ಭೀಷ್ಮಕ ಅನುಜೋ, ಭೀಷ್ಮಕನ ತಮ್ಮಂದಿರಾದಂತಹ ರಥ ಮತ್ತು ಕೈಶಿಕ. ಹಿಂದೆ ಎಲ್ಲ ಮಹಾರಾಜರು ಕೂಡ ಪರಮಾತ್ಮನಿಗೆ ಪಟ್ಟಾಭಿಷೇಕ ಮಾಡೋ ಅವನಿಗೆ ಆಸನವನ್ನು ಕೊಡಬಾರದು ಅಂತ ತೀರ್ಮಾನ ಮಾಡಿದ್ರು. ಆದರೆ ಈ ಕಥ ಮತ್ತು ಕೈಶಿಕ ಇವರಿಬ್ಬರು ಏನ್ ಮಾಡಿದ್ರು? ಪರಮಾತ್ಮನಲ್ಲಿ ಉತ್ತಮವಾದಂತಹ ಭಕ್ತಿಯನ್ನ, ಆದರವನ್ನ ತೋರಿಸಿದ್ರು. ಹಾಗಾಗಿ ಪರಮಾತ್ಮ ಏನ್ ಮಾಡಿದ? ಪತತ್ರಿ ಪುಂಗವನನ್ನ, ಗರುಡನನ್ನ ಮತ್ತು ಕಥಾ ಕೈಶಿಕರನ್ನ, ಇಬ್ಬರ 3 ಜನರನ್ನು ಕೂಡ ಕರೇ ಪ್ರಗೃಹ್ಯ, ತನ್ನ ಕೈಯಾರೆ ಅವರ ಕೈಯನ್ನು ಹಿಡಿದುಕೊಂಡು ತಾನೇನ್ ಮಾಡಿದ? ಸಹ ಆಸನೆ ನಿವೇಶ, ತನ್ನೊಟ್ಟಿಗೇನೆ ತಾನು ಆಸನದಲ್ಲಿ ಕೂಡಿಸ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಕೃಷ್ಣ ಅಕ್ಕಪಕ್ಕದಲ್ಲಿ ಗರುಡ ಮತ್ತು ಕೃಥ ಮತ್ತು ಕೈಶಿಕ, ಹೀಗೆ ಇವರೆಲ್ಲರೂ ಕೂಡ ಆ ದಿವ್ಯವಾದಂತಹ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ಅಥಾಖಿಲಾಹ ನರೇಶ್ವರಾಹ ಮುನೀಂದ್ರ ಸಂಯುತಾಹ ಹರಿಂ ಸುಶಾತ ಕೌಂಭ ಕುಂಭಕೈಃ ಪ್ರಚಕ್ರುರಾಭಿಷೇಕಿಣಂ. ವಿರಿಂಚ ಶರ್ವಪೂರ್ವಕೈಃ ಅಭಿಷ್ಟುತಃ ಸುರಾಧಿಭಿಃ ಸಮಸ್ತ ದೇವಗಾಯಕೈಃ ಪ್ರಗೀತ ಆಸ ಕೇಶವಃ. ಪದಚ್ಛೇದ. ಅಥ ಅಖಿಲಾಹ ನರೇಶ್. ಹಾ, ವಾಲ್ಯೂಮ್ ತುಂಬಾ ಲೋ ಇದ್ರಲ್ಲಿದೆ ತಮ್ದು. ಹೌದಾ? ಇವಾಗ ಸರಿ ಇದೆನಾ? ಇನ್ನು ಸ್ವಲ್ಪ ತುಂಬಾನೇ ಲೋ ಇದ್ರಲ್ಲಿದೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಪದಚ್ಛೇದ. ಅಥ ಅಖಿಲಾಹ ನರೇಶ್ವರಾಹ. ಈಗ ಸರಿ ಕೇಳಿಸ್ತಿದೆನಾ? ಇಲ್ಲ, ಕೇಳಿಸ್ತಾ ಇಲ್ಲ ಆಚಾರ್ಯ, ಇನ್ನು ತುಂಬಾ ಸ್ಲೋ ಇದೆ. ಇಲ್ಲ ಕೇಳಿಸ್ತದೆ, ಅಲ್ಲ ಜೋರಾಗಿ ಕೇಳಿಸ್ತಾ ಇದೆ, ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತದೆ. ಸರಿ ಸರಿ, ಅಲ್ಲಿ ನಿನ್ನೆ ಇರ್ಬೇಕು, ವಾಲ್ಯೂಮ್ ಕಡಿಮೆ ಆಗಿರ್ಬೇಕು. ಇದು ಅಲ್ಲ, ನೀವು ವಾಲ್ಯೂಮ್ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ, ಅವ್ರು ಹೇಳಿ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ. ಸರಿ ಸರಿ. ಪದಚ್ಛೇದ. ಅಥ ಅಖಿಲಾಹ ನರೇಶ್ವರಾಹ ಮುನೀಂದ್ರ ಸಂಯುತಾಹ ಹರಿಂ ಸುಶಾತ ಕೌಂಭ ಕುಂಭಕೈಃ ಪ್ರಚಕ್ರುಃ ಅಭಿಷೇಕಿಣಂ. ವಿರಿಂಚ ಶರ್ವಪೂರ್ವಕೈಃ ಅಭಿಷ್ಟುತಃ ಸುರಾದಿಭಿಃ ಸಮಸ್ತ ದೇವಗಾಯಕೈಃ ಪ್ರಗೀತಃ ಆಸ ಕೇಶವಃ. ಈ ಒಂದು ಸಂದರ್ಭದಲ್ಲಿ ಏನಾಯ್ತು? ಅಖಿಲಾಹ ನರೇಶ್ವರಾಹ. ನರೇಶ್ವರರು ಅಂದ್ರೆ ನರರಿಗೆ ಈಶ್ವರ, ಒಡೆಯರಾದಂಥವ್ರು, ಅದೇ ರಾಜರು, ಎಲ್ಲ ರಾಜರು. ಅಖಿಲಾಹ ನರೇಶ್ವರಾಹ. ಅಷ್ಟು ಮಾತ್ರ ಅಲ್ಲ, ಮುನೀಂದ್ರ ಸಂಯುತಾಹ, ಶ್ರೇಷ್ಠ ಋಷಿಗಳು ಕೂಡ ಅಲ್ಲಿಗೆ ಬಂದಿದ್ರು. ಆ ಎಲ್ಲ ರಾಜ ಮಹಾರಾಜರು ಮತ್ತು ಎಲ್ಲ ಋಷಿ ಪುಂಗವರು, ಅವರೆಲ್ಲರೂ ಕೂಡ ಸೇರಿಕೊಂಡು ತಾವೇನ್ ಮಾಡಿದ್ರು? ಪರಮಾತ್ಮನಿಗೆ ಅಭಿಷೇಕಿಣಂ, ಅಭಿಷೇಕವನ್ನು ಮಾಡಿದ್ರು. ಯಾವುದರಿಂದ ಮಾಡಿದ್ರು? ಸುಶಾತ ಕೌಂಭ ಕುಂಭಕೈಹಿ ಅಂತ. ಸಂಸ್ಕೃತದಲ್ಲಿ ಶಾತಕುಂಭ ಅಂತ ಬಂಗಾರಕ್ಕೂ ಕೂಡ ಕರೀತಾರೆ. ಶಾತಕುಂಭ ಅಂತಂದ್ರೆ ಬಂಗಾರ. ಅದಕ್ಕೆ ವಿಶೇಷವಾಗಿ ಚಟ್ಟಿ ಆಚಾರ್ಯರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅದಕ್ಕೆ ಅಮರಕೋಶವನ್ನ ಹೇಳ್ತಾರೆ. ಸ್ವರ್ಣಂ ಸುವರ್ಣಂ ಕನಕಂ ಹಿರಣ್ಯಂ ಹೇಮ ಹಾಟಕಂ ತಪನೀಯಂ ಶಾತಕುಂಭಂ ಅಂತ ಆ ಬಂಗಾರದ ಹೆಸರನ್ನು ಹೇಳ್ತಾರೆ. ಶಾತಕುಂಭ ಅಂತ ಬಂಗಾರಕ್ಕೆ ಕರೀತಾರೆ. ಹಾಗಾಗಿ ಶಾತ ಕೌಂಭ ಕುಂಭಕೈಹಿ, ಸುಶಾತ ಯಾವುದೋ ಸಾಮಾನ್ಯವಾದ ಬಂಗಾರ ಅಲ್ಲ, ಸುಶಾತ ಉತ್ತಮವಾದಂತಹ ಬಂಗಾರದ ಕುಂಭಗಳಿಂದ, ಕಲಶಗಳಿಂದಾಗಿ
ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ರಾಜ ಮಹಾರಾಜರುಗಳು, ಋಷಿಪುಂಗವರು ಎಲ್ಲರೂ ಕೂಡ ಸೇರಿಕೊಂಡು ಬಂಗಾರದ ಕಲಶಗಳಿಂದಾಗಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ವಿರಿಂಚ ಸರ್ವಪೂರ್ವಕೈ, ವಿರಿಂಚ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಕೂಡ ಪರಮಾತ್ಮನ ವಿಶೇಷ ಸ್ತೋತ್ರವನ್ನ ತಾವು ಆಕಾಶದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮಸ್ತ ದೇವಗಾಯಕೈ ಪ್ರಗೀತಃ ಆಸ ಕೇಶವ ಅಂತ ದೇವಗಾಯಕರು ಅಂದ್ರೆ ಗಂಧರ್ವರು, ಎಲ್ಲ ಗಂಧರ್ವರು ಕೂಡ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಾವ ರಾಜಮಹಾರಾಜರುಗಳು ಪರಮಾತ್ಮನಿಗೆ ಆಸನವನ್ನೇ ಕೊಡಬಾರದು, ಅರ್ಘ್ಯಪಾದ್ಯಾದಿಗಳನ್ನೇ ಕೊಡಬಾರದು, ಅವನಿಗೆ ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದರು, ಅದೇ ರಾಜ ಮಹಾರಾಜರುಗಳು ಇವತ್ತು ಉತ್ತಮವಾದಂತಹ ಬಂಗಾರದ ಕಲಶಗಳಿಂದಾಗಿ ಋಷಿಮುನಿಗಳ ನೇತೃತ್ವದಲ್ಲಿ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಹೀಗೆ ಅಭಿಷೇಕದ ಎಲ್ಲ ಕಾರ್ಯಗಳು ಕೂಡ ಮುಗೀತು. ಮುಂದೆ ಅಥಾಹ ಭೀಷ್ಮಕಂ ಪ್ರಭು ಸ್ವಯಂವರ ಕಿಲತ್ವಯ ಅಭೀಪ್ಸಿತಃ ಸುತಾ ಕೃತೆ ಶುಭಾಯತೆ ಭವೇನ್ನ ಸಹ. ಇಯಂ ರಮಾ ತವಾತ್ಮಜ ಬಭೂವತಾಂ ಹರೇರ್ನ ಚ ದದಾತಿ ಚೇತ್ ತದಾ ಪಿತಾ ನಿರಿಂದಿರೋ ವ್ರಜೇದಧಃ. ಪದಚ್ಛೇದ. ಅಥ ಆಹ ಭೀಷ್ಮಕಂ ಪ್ರಭುಃ ಸ್ವಯಂವರಃ ಕಿಲ ತ್ವಯ ಅಭೀಪ್ಸಿತಃ ಸುತಾಕೃತೆ ಶುಭಾಯ ತೇ ಭವೇತ್ ನ ಸಹ. ಇಯಂ ರಮಾ ತವಾತ್ಮಜ ತವ ಆತ್ಮಜ ಬಭೂವ ತಾಂ ಹರೇಃ ನ ಚ ದದಾತಿ ಚೇತ್ ತದಾ ಪಿತಾ ನಿರಿಂದಿರೋ ವ್ರಜೇತ್ ಅಧಃ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ರುಕ್ಮಿಣೀ ದೇವಿಯ ರುಕ್ಮಿಣಿಯ ತಂದೆಯಾದಂತಹ ಭೀಷ್ಮಕ ಮಹಾರಾಜನಿಗೆ ಎಚ್ಚರಿಕೆಯ ಮಾತುಗಳನ್ನ ಮತ್ತು ತನ್ನ ವಿಶ್ವರೂಪದ ದರ್ಶನವನ್ನ ಮಾಡಿಸ್ತಾ ಇದ್ದಾನೆ. ಈ ಪಟ್ಟಾಭಿಷೇಕದ ಕಾರ್ಯ ಎಲ್ಲೂ ಕೂಡ ಮುಗೀತು. ಅದಾದ್ಮೇಲೆ ಭೀಷ್ಮಕನ ಹತ್ತಿರ ಕೃಷ್ಣ ಹೋದ. ಭೀಷ್ಮಕಂ ಪ್ರಭು ಆಹ, ಭೀಷ್ಮಕನಿಗೆ ಪ್ರಭುವಾದಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನೇ ಮಾಡ್ತಾ ಇದ್ದೀಯಾ ಸುತಾಕೃತೆ. ಸುತ ಅಂದ್ರೆ ಮಗಳು, ಸುತ ಅಂದ್ರೆ ಮಗ, ಸುತ ಅಂದ್ರೆ ಮಗಳು. ಸುತಾಕೃತಿಯನ್ನೇ ಮಗಳಿಗೋಸ್ಕರ ನೀನೇ ಮಾಡ್ತಾ ಇದ್ದೀಯಾ. ಸ್ವಯಂವರ ತ್ವಯ ಅಭೀಪ್ಸಿತಃ, ಸ್ವಯಂವರವನ್ನು ಮಾಡೋಕೆ ನಿನಗೆ ಅಭೀಷ್ಟ ಇದೆ, ಇಚ್ಛೆ ಇದೆ. ಆದರೆ ಸ್ವಯಂವರ ಏನಾಗುದಿಲ್ಲ, ಸಾಮಾನ್ಯವಾಗಿ ಕನ್ಯಾದಾನ ಅಂತಂದ್ರೆ ಅದು ಕೊಟ್ಟವರ ಏಳು ಕುಲಗಳನ್ನು ಕೂಡ ಉದ್ಧಾರ ಮಾಡುತ್ತೆ ಅಂತ ನಾವು ಕೇಳ್ತೇವೆ. ಆದರೆ ನೀನು ಒಂದು ವೇಳೆ ಸ್ವಯಂವರವನ್ನು ಮಾಡಿದ್ರೆ ಅದೇನಾಗುತ್ತೆ, ತೇ ಶುಭಾಯ ನ ಭವೇತ್, ಅದರಿಂದಾಗಿ ನಿನಗೆ ಶುಭವಾಗುವುದಿಲ್ಲ, ನಿನ್ನ ಕುಲ ಉದ್ಧಾರ ಆಗುವುದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾಕೆ ಉದ್ಧಾರ ಆಗೋದಿಲ್ಲ ಅಂತಂದ್ರೆ, ಇಯಂ ತವಾತ್ಮಜ ರಮಾ, ತವ ಆತ್ಮಜ ನಿನ್ನ ಮಗಳಾದಂತಹ ಈ ರುಕ್ಮಿಣಿ ಏನಿದ್ದಾಳೆ ಸಾಕ್ಷಾತ್ ರಮೆಯಾಗಿದ್ದಾಳೆ, ಲಕ್ಷ್ಮೀದೇವಿಯಾಗಿದ್ದಾಳೆ. ಬಭೂವತಾಂ ಹರೇರ್ನಚ, ಅವಳನ್ನ ಪರಮಾತ್ಮನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕೊಡಬಾರದು. ಇಲ್ಲಿ ಪರಮಾತ್ಮ ಅಂದ್ರೆ ಯಾರು? ನಾನು ಕೃಷ್ಣ, ನಾನು ಸಾಕ್ಷಾತ್ ಪರಮಾತ್ಮ. ನಿನ್ನ ಮಗಳಾದಂತ ರುಕ್ಮಿಣಿ ದೇವಿ ಯಾರು? ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಹಾಗಾಗಿ ಇವಳನ್ನ ನನಗೆ ಕೊಡದೆ ನೀವು ಹೋದರೆ ನೀನಾಗ್ತೀಯ ನಿರಿಂದಿರಹ. ಇಂದಿರಾ ತಾನೇ ಲಕ್ಷ್ಮಿ, ಅಂದ್ರೆ ನಿನ್ನ ಐಶ್ವರ್ಯ ಎಲ್ಲವೂ ಕೂಡ ನಾಶವಾಗಿ ಕೊನೆಗೆ ಅಧಃ ವ್ರಜೇತ್, ಅಧಪಾತವನ್ನು ಹೊಂದಿಬಿಡ್ತೀಯ. ಕನ್ಯಾದಾನವನ್ನು ಮಾಡಿ ಉದ್ಧಾರ ಆಗಬೇಕಾದಂತಹ ನೀನು ಏನಾಗ್ತೀಯ?
ನಿನ್ನ ಸಮಸ್ತ ಐಶ್ವರ್ಯವನ್ನು ಕೂಡ ಕಳೆದುಕೊಂಡು ಅಧಪಾತವನ್ನು ಹೊಂದುತ್ತೀಯ. ಹಾಗಾಗಿ ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯ ತಂದೆಯಾದಂತಹ ಭೀಷ್ಮಕ ಮಹಾರಾಜನಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ, ಹಿತಾಯ ಚೈತದೀರಿತಂ ತವಾನ್ಯಥಾ ನ ಚಿಂತಯ. ನಯೋಷಿದಿಚ್ಛಯಾ ತ್ವಹಂ ಬ್ರವೀಮಿ ಪಶ್ಯ ಯಾದೃಶಃ. ಉದೀರ್ಯ ಚೈವಮೀಶ್ವರಃ ಚಕಾರ ಹಾವಿರಾತ್ಮನಃ. ಸ ವಿಶ್ವರೂಪಮುತ್ತಮಂ ವಿಸಂಖ್ಯ ಬಾಹುಶೀರ್ಷಕಂ. ಪದಚ್ಛೇದ. ಹಿತಾಯ ಚ ಏತತ್ ಈರಿತಂ ತವ ಅನ್ಯಥಾ ನ ಚಿಂತಯ. ನ ಯೋಷಿದಿಚ್ಛಯ ತು ಅಹಂ ಬ್ರವೀಮಿ ಪಶ್ಯ ಯಾದೃಶಃ. ಉದೀರ್ಯ ಚ ಏವಂ ಈಶ್ವರಃ ಚಕಾರ ಹ ಆವಿಹಿ ಆತ್ಮನಃ. ಹಾವಿರಾತ್ಮನ ಅನ್ನೋದನ್ನ ಈ ರೀತಿ ಬಿಡಿಸ್ಬೇಕು. ಹ ಆವಿಹಿ ಆತ್ಮನಃ ಸಹ ವಿಶ್ವರೂಪಂ ಉತ್ತಮಂ ವಿಸಂಖ್ಯ ಬಾಹು ಶೀರ್ಷಕಂ. ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣ, ನಾನೇನೋ ರುಕ್ಮಿಣಿ ಮೇಲೆ ಆಸೆಯಿಂದ ಇದನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಹೇಳಿದ್ಯಾಕೆ? ಹಿತಾಯ ತವ, ನಿನಗೆ ಹಿತವಾಗಬೇಕು, ನಿನಗೆ ಮಂಗಳವಾಗಬೇಕು ಎನ್ನುವಂತ ಕಾರ್ಯದಿಂದಾಗಿ ನಾನು ಇದನ್ನು ಹೇಳಿದ್ದು ಹೊರತು ಅನ್ಯಥಾ ರಚಂತೆ, ಬೇರೆ ರೀತಿ ಭಾವಿಸಬೇಡ. ಇವನಿಗೇನೋ ಹೆಣ್ಣಿನ ಮೇಲೆ ಆಸೆ ಇದೆ ಅಂತ ಭಾವಿಸಬೇಡ. ನ ಯೋಷಿದಿಚ್ಛಯಾತ್ವಹಂ, ಯೋಷಿತ್ತ ತನ್ನೇ ಸ್ತ್ರೀ, ನಿನ್ನ ಮಗಳ ಮೇಲಿನ ಬಯಕೆಯಿಂದ ನಾನು ಇದನ್ನು ಹೇಳಿಲ್ಲ. ನನಗಿನ್ನ ರುಕ್ಮಿಣಿ ಬೇಕು, ನಾನು ರುಕ್ಮಿಣಿ ಜೊತೆಗೆ ಮದುವೆ ಆಗಬೇಕು, ರುಕ್ಮಿಣಿ ಜಗದೇಕ ಸುಂದರಿ, ಅವಳನ್ನು ಮದುವೆ ಆಗಬೇಕು ಅಂತ ನಾನು ಬಯಕೆಯಿಂದ ಇದನ್ನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾನು ಎಂಥವನು ಅಂತ ನೋಡುವಂತ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಯಾದೃಶಃ, ನಾನು ಎಂಥವನು, ನನ್ನ ಸ್ವರೂಪ ಎಂತಹದ್ದು, ನನ್ನ ಸಾಮರ್ಥ್ಯ ಎಂತಹದ್ದು ಎಂಬುದಾಗಿ ನೋಡು ಎಂಬುದಾಗಿ ಪರಮಾತ್ಮ ಆ ಭೀಷ್ಮಕ ಮಹಾರಾಜನಿಗೆ ತಿಳಿಸ್ತಾ ಇದ್ದಾನೆ. ಹೀಗೆ ಏವಂ ಉದೀರ್ಯ, ಈ ರೀತಿ ಹೇಳಿದ, ನನ್ನ ಎಂಥವನು ನೋಡು ಎಂಬುದಾಗಿ ಹೇಳಿ ಪರಮಾತ್ಮ ತನ್ನ ವಿಶ್ವರೂಪವನ್ನ, ಉತ್ತಮವಾದಂತಹ ಆ ಸಾಮಾನ್ಯರು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಳ್ಳಿಕ್ ಕೂಡ ಸಾಧ್ಯವಾಗದೇ ಇರುವಂತಹ ವಿಶ್ವರೂಪವನ್ನ ಪರಮಾತ್ಮ ತಾನೇ ಮಾಡಿದ. ಆವಿಹಿ ಚಕಾರ ಹ, ಅದನ್ನ ಆವಿಚಕಾರ ಅಂದ್ರೆ ನಾವೇನು ಇವತ್ತು ಕನ್ನಡದಲ್ಲೂ ಕೂಡ ಕೇಳ್ತೇವೆ ಆವಿಷ್ಕಾರ ಅಂತ, ಅಂದ್ರೆ ಅದು ವ್ಯಕ್ತವಾಗುವುದು ಅಂತ. ತನ್ನ ವಿಶ್ವರೂಪವನ್ನ ಪರಮಾತ್ಮ ತಾನೇ ಮಾಡಿದ. ಭೀಷ್ಮಕ ಮಹಾರಾಜನ ಮುಂದೆ ಆವಿಷ್ಕಾರ ಮಾಡಿದ, ಅರ್ಥಾತ್ ತನ್ನ ಪ್ರಕಟಪಡಿಸಿದ, ಅವನಿಗೆ ತೋರಿಸಿದ. ಇದು ಹ ಅಂದ್ರೆ ಪ್ರಸಿದ್ಧ, ಆಶ್ಚರ್ಯ ಅಂತ. ಎಂತಹ ಆಶ್ಚರ್ಯ! ಭೀಷ್ಮಕ ಮಹಾರಾಜನಿಗೆ ಪರಮಾತ್ಮನ ವಿಶ್ವರೂಪವನ್ನ ಕಾಣುವಂತಹ ದೊಡ್ಡ ಸೌಭಾಗ್ಯವಂತ ಇದು ಹ ಆಶ್ಚರ್ಯ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಈ ಅದ್ಭುತವಾದಂತಹ ವಿಶ್ವರೂಪವನ್ನ ಕಾಣಲಿಕ್ಕೆ ಭೀಷ್ಮಕ ಮಹಾರಾಜನಿಗೆ ಈ ಲೋಕದ ಕಣ್ಣಿಗೆ ಸಾಧ್ಯ ಇಲ್ಲ. ದಿವ್ಯ ದೃಷ್ಟಿಯನ್ನು ಕೊಟ್ಟು ಪರಮಾತ್ಮ ಅವನಿಗೆ ವಿಸಂಖ್ಯ ಬಾಹು ಶೀರ್ಷಕಂ, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ, ಈಗ ನಾವು ಪುರುಷ ಸೂಕ್ತದಲ್ಲಿ ಕೇಳುವಂತೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ, ಅಲ್ಲಿ ಸಹಸ್ರ ಅಂತ ಪದ ಪ್ರಯೋಗ ಮಾಡ್ತಾರೆ. ಸಹಸ್ರ ಶಬ್ದಕ್ಕೆ ಸಾಮಾನ್ಯವಾದಂತಹ ಅರ್ಥ ಸಾವಿರ ಅಂತ. ಅಂದ ತಕ್ಷಣ ನಾವು ಪರಮಾತ್ಮನಿಗೆ ಬರೀ 1000 ಕಣ್ಣಿದೆ 1000 ಕೈ ಇದೆ ಅಂತ ಅನ್ಕೊಳ್ಬಾರ್ದು. ನಮ್ಮ ಒಂದು ಬುದ್ಧಿಗೆ ಅರ್ಥವಾಗಲಿ ಎಂಬುದಾಗಿ ಸಹಸ್ರ ಅಂತ ಹೇಳಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಪರಮಾತ್ಮನಿಗೆ ಅಲ್ಲಿ ಸಹಸ್ರ ಶಬ್ದಕ್ಕೆ ಅನಂತ ಅಂತ ಕೂಡ ಅರ್ಥ ಇದೆ. ಹಾಗಾಗಿ ಅನಂತವಾದಂತಹ ಕಾಲು, ಕೈ, ತಲೆ ಮುಂತಾದಂತೆ ಇರುವಂತಹ ಪರಮಾತ್ಮ ಹೀಗೆ
ವಿಸಂಖ್ಯ ಶೀರ್ಷ ಬಾಹುಕಂ. ಶೀರ್ಷ ಅಂದ್ರೆ ತಲೆ, ಬಾಹು ಅಂದ್ರೆ ಕೈ. ವಿಸಂಖ್ಯ ಅಂದ್ರೆ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅನಂತ ತಲೆ ಮತ್ತು ಬಾಹುಗಳಿರುವಂತಹ ಅತ್ಯದ್ಭುತವಾದಂತಹ ತನ್ನ ವಿಶ್ವರೂಪವನ್ನ ಪರಮಾತ್ಮ ಭೀಷ್ಮಕ ಮಹಾರಾಜನಿಗೆ ದರ್ಶನ ಮಾಡಿಸಿದ. ಮುಂದೆ ಅನಂತ ತೇಜ ಆತತಂ ವಿಸಂಖ್ಯ ರೂಪ ಸಂಯುತಂ. ವಿಚಿತ್ರ ಮೌಲಿ ಕುಂಡಲ ಅಂಗದೋರುಹಾರ ನೂಪುರಂ. ಜ್ವಲತ್ಸು ಕೌಸ್ತುಭ ಪ್ರಭಾ ಪ್ರಭಾಸಕಂ ಶುಭಾಂಬರಂ. ಕೆಲವೊಂದು ಕಡೆ ಪಾಠಾಂತರ ವಿಭಾಸಕಂ ಅಂತ ಇದೆ, ವಿಭಾಸಕ ಅಥವಾ ಪ್ರಭಾಸಕ. ಪ್ರಪಶ್ಯ ಯಾದೃಶಾಃ ಸ್ತ್ರಿಯಃ ಮಮೇತ್ಯದರ್ಶಯತ್ ಶ್ರಿಯಂ. ಪದಚ್ಛೇದ. ಅನಂತ ತೇಜ ಆತತಂ ವಿಸಂಖ್ಯ ರೂಪ ಸಂಯುತಂ ವಿಚಿತ್ರ ಮೌಲಿ ಕುಂಡಲಾಂಗದೋರು ಹಾರ ನೂಪುರಂ. ಜ್ವಲತ್ಸು ಕೌಸ್ತುಭ ಪ್ರಭಾ ಪ್ರಭಾಸಕಂ ಶುಭಾಂಬರಂ. ಪ್ರಪಶ್ಯ ಯಾದೃಶಾಃ ಸ್ತ್ರಿಯಃ ಮಮ ಇತಿ ಅದರ್ಶಯತ್ ಶ್ರಿಯಂ. ಆ ಅದ್ಭುತವಾದಂತಹ ವಿಶ್ವರೂಪದಲ್ಲಿ ಅನಂತ ತೇಜ ಆತತ, ಆ ಪರಮಾತ್ಮನ ಒಂದು ತೇಜಸ್ಸಿಗೆ, ಕಾಂತಿಗೆ ಮಿತಿ ಅನ್ನೋದೇ ಇಲ್ಲ. ಎಲ್ಲ ಕಡೆ ವ್ಯಾಪಿಸಿರುವಂತಹ ಆ ಪರಮಾತ್ಮನ ತೇಜಸ್ಸು. ಮತ್ತು ಎಷ್ಟು ರೂಪಗಳಿದ್ವು ಅಲ್ಲಿ ವಿಶ್ವರೂಪದಲ್ಲಿ ಅಂತಂದ್ರೆ ವಿಸಂಖ್ಯ ರೂಪ ಸಂಯುತ, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ರೂಪಗಳು. ವಿಚಿತ್ರ ಮೌಲಿ ಕುಂಡಲಾಂಗದೋರು ಹಾರ ನೂಪುರಂ. ವಿಚಿತ್ರವಾದಂತಹ ಮೌಲಿ. ಮೌಲಿ ಅಂತಂದ್ರೆ ತಲೆ ಮೇಲೆ ಇಟ್ಟುಕೊಳ್ಳುವುದು, ಕಿರೀಟ. ಅದೇ ರೀತಿಯಾಗಿ ಒಳ್ಳೆ ಕರ್ಣಕುಂಡಲಗಳು, ಅಂಗದ ಮತ್ತು ಹಾರ ನೂಪುರ, ಒಳ್ಳೆ ಉತ್ತಮವಾದಂತಹ ಉರುಹಾರ. ಉರು ಅಂದ್ರೆ ಶ್ರೇಷ್ಠವಾದಂತಹ ಹಾರಗಳು, ಮತ್ತು ನೂಪುರ ಅಂದ್ರೆ ಗೆಜ್ಜೆ, ಕಾಲಿಗೆ ಹಾಕಿಕೊಳ್ಳುವಂತಹ ಗೆಜ್ಜೆ. ಈ ರೀತಿಯಾಗಿ ಅತ್ಯುತ್ತಮವಾದಂತಹ ಆಭರಣಗಳು. ಜೊತೆಗೆ ಕೌಸ್ತುಭ ಇದೆ. ಆ ಕೌಸ್ತುಭ ಹೇಗಿದೆ ಅಂತಂದ್ರೆ ಜ್ವಲತ್ಸು ಕೌಸ್ತುಭ ಪ್ರಭಾ ಪ್ರಭಾಸಕಂ. ಜ್ವಲತ್ ಅಂದ್ರೆ ಒಳ್ಳೆ ಹೊಳಿತಾ ಇರುವಂತಹ ಕೌಸ್ತುಭ ಆಭರಣ. ಆ ಕೌಸ್ತುಭ ಆಭರಣ ಚೆನ್ನಾಗಿ ಹೊಳಿತಾ ಇದೆ. ಆ ಕೌಸ್ತುಭ ಆಭರಣವನ್ನ ಹೊಳೆಸುತ್ತಾ ಇರೋದು, ಅರ್ಥಾತ್ ಅದಕ್ಕೆ ಹೊಳೆಯುವಂತ ಶಕ್ತಿ ಕೊಟ್ಟಿದ್ಯಾರು? ಇದೇ ಪರಮಾತ್ಮ. ಹೀಗೆ ಕೌಸ್ತುಭದ ಪ್ರಭೆಯನ್ನು ಕೂಡ ಪ್ರಭಾಸಕ, ಹೊಳಿಸ್ತಾ ಇರುವಂಥವನು ಅಂತ. ಹೇಗೆ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಖಿಲಂ ಅಂತ ಹೇಳುತ್ತಾ ಇರುವಂತೆ, ಸೂರ್ಯನಲ್ಲಿ ಚಂದ್ರನಲ್ಲಿ ಇದ್ದುಕೊಂಡು ಜಗತ್ತನ್ನು ಬೆಳಗಿಸುವನು ನಾನೇ ಅಂತ ಹೇಳಿದ್ದಾನೋ ಹಾಗೆ ಕೌಸ್ತುಭ ಮಣಿಯಿಂದಾಗಿ ಪರಮಾತ್ಮನಿಗೆ ಹೊಳಪಲ್ಲ, ಹೊರತು ಪರಮಾತ್ಮನ ಮೈ ಮೇಲೆ ಕೌಸ್ತುಭ ಮಣಿ ಇರೋದ್ರಿಂದಾಗಿ ಆ ಕೌಸ್ತುಭ ಮಣಿಗೆ ಹೊಳಪು ಎಂಬುದಾಗಿ. ಆ ರೀತಿಯಾಗಿ ಕೌಸ್ತುಭ ಮಣಿಗೂ ಕೂಡ ಉತ್ತಮವಾದಂತಹ ಪ್ರಭೆಯನ್ನ ನೀಡಿದಂಥವನು ಪರಮಾತ್ಮ. ಜೊತೆಗೆ ಶುಭಾಂಬರ, ಉತ್ತಮವಾದಂತಹ ಆ ಒಂದು ಪೀತಾಂಬರವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಈ ರೀತಿಯಾಗಿ ಎಲ್ಲ ಆಯುಧಗಳಿಂದಾಗಿ ಹೊಳಿತಾ ಇರುವಂತಹ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಮ ಸ್ತ್ರೀಯ ಯಾದೃಶಾಹ, ನನ್ನ ಪತ್ನಿಯರು ಹೇಗಿದ್ದಾರೆ ನೋಡು ಎಂಬುದಾಗಿ ತಾನು ಪರಮಾತ್ಮ ಶ್ರಿಯಂ ಅದರ್ಶಯಿತು, ಲಕ್ಷ್ಮೀದೇವಿಯನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಅತ್ಯದ್ಭುತವಾದಂತಹ ಪರಮಾತ್ಮನ ವಿಶ್ವರೂಪ. ಆ ವಿಶ್ವರೂಪದಲ್ಲಿ ಅನಂತ ರೂಪಗಳು, ಎಣಿಸಲಿಕ್ಕೆ ಸಾಧ್ಯವಾಗದಿರುವಷ್ಟು ರೂಪಗಳು. ಆ ಅನಂತ ತಲೆಗಳು, ಬಾಹುಗಳು, ಕಾಲುಗಳು, ಅಲ್ಲಿ ವಿಶಿಷ್ಟವಾದಂತಹ ಆಯುಧಗಳು, ಒಳ್ಳೆ ಕೌಸ್ತುಭಮಣಿ, ಆ ಕೌಸ್ತುಭಮಣಿಯನ್ನು ಹೊಳಿಸ್ತಾ ಇರುವಂತಹ ಪರಮಾತ್ಮನ ಅದ್ಭುತವಾದಂತಹ ತೇಜಸ್ಸು. ಹೀಗೆ ಇಂತಹ ದಿವ್ಯವಾದಂತಹ ಸ್ವರೂಪವನ್ನ ಪರಮಾತ್ಮ ಭೀಷ್ಮಕ ಮಹಾರಾಜನಿಗೆ ತೋರಿಸ್ತಾ ಇದ್ದಾನೆ. ಮತ್ತೆ ಮುಂದೆ ಶ್ಲೋಕದಲ್ಲಿ ಹೇಳುವಂತೆ ಅಲ್ಲಿ ಲಕ್ಷ್ಮೀದೇವಿಯ ಅಸಂಖ್ಯ ರೂಪಗಳು ಕೂಡ ಅಲ್ಲಿ ಇದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭೀಷ್ಮಕ ಮಹಾರಾಜನಿಗೆ ಒಂದು ಎಚ್ಚರಿಕೆಯೂ ಆಗಬೇಕು, ಮತ್ತು
ತನ್ನ ಮಹತ್ವ, ತಾನು ಯಾರು, ತನ್ನ ಮಗಳ್ಯಾರು, ಅರ್ಥಾತ್ ಕೃಷ್ಣ ಯಾರು, ಭೀಷ್ಮಕ ಮಹಾರಾಜನ ಮಗಳಾದಂತ ರುಕ್ಮಿಣಿ ಯಾರು, ಇಬ್ಬರೂ ಕೂಡ ಸಾಕ್ಷಾತ್ ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಯರಾಗಿದ್ದಾರೆ. ನಿಯತ ಪತಿಪತ್ನಿಗಳಾಗಿದ್ದಾರೆ, ಅನಾದಿ ದಂಪತಿಗಳಾಗಿದ್ದಾರೆ, ಇಡೀ ಜಗತ್ತಿನ ತಂದೆ ತಾಯಿಗಳಾಗಿದ್ದಾರೆ. ಹಾಗಾಗಿ ಅಂತಹ ರುಕ್ಮಿಣಿ ದೇವಿಗೆ ಇನ್ನೊಬ್ಬ ಗಂಡನನ್ನು ಹುಡುಕಬೇಕು ಎನ್ನುವಂತಹ ಸಾಹಸವನ್ನ ಈ ಭೀಷ್ಮಕ ಮಹಾರಾಜ ಮಾಡಬಾರದು. ಇದು ಎಚ್ಚರಿಕೆಯೂ ಆಗಬೇಕು. ತನ್ನ ಮಹತ್ವ ಮತ್ತು ರುಕ್ಮಿಣಿ ಮಹತ್ವ ಕೂಡ ಗೊತ್ತಾಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮ ಈ ರೀತಿಯಾಗಿ ವಿಶ್ವರೂಪದ ದರ್ಶನವನ್ನ ಮಾಡಿಸ್ತಾ ಇದ್ದಾನೆ. ಮುಂದೆ ಅನಂತ ರೂಪಿಣೀಂ ಪರಾಂ ಮನುಷ್ಯ ದೃಷ್ಟಿತೋಧಿಕಾಂ ಸರುಕ್ಮಿಣೀ ತನೋರಪಿ ವ್ಯದರ್ಶಯಚ್ಚ ದೇವತಾಃ. ತದದ್ಭುತಂ ಸಮೀಕ್ಷ್ಯತು ಪ್ರಭೀತ ಆಸ ಭೀಷ್ಮಕಃ ಪಪಾತ ಪಾದಯೋರ್ವಿಭೋಃ ಕರೋಮಿ ತಥೇತಿ ಚ. ಪದಚ್ಛೇದ. ಅನಂತರೂಪಿಣೀಂ ಪರಾಂ ಮನುಷ್ಯ ದೃಷ್ಟಿತಃ ಅಧಿಕಾಂ ಸಹ ರುಕ್ಮಿಣೀತನೋಃ ಅಪಿ ವ್ಯದರ್ಶಯತ್ ಚ ದೇವತಾಃ. ತತ್ ಅದ್ಭುತಂ ಸಮೀಕ್ಷ್ಯ ತು ಪ್ರಭೀತಃ ಆಸ ಭೀಷ್ಮಕಃ ಪಪಾತ ಪಾದಯೋಃ ವಿಭೋಃ ಕರೋಮಿ ತತ್ ತಥಾ ಇತಿ ಚ. ಅಲ್ಲಿ ಮಹಾಲಕ್ಷ್ಮಿಯ ಸ್ವರೂಪ ಇದೆ. ಮಹಾಲಕ್ಷ್ಮಿ ಸ್ವರೂಪ ಹೇಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅನಂತ ರೂಪಿಣೀಂ ಪರಂ, ಅನಂತ ರೂಪಗಳು, ಪರಮಾತ್ಮನಿಗೆ ಯಾವುದೇ ರೀತಿಯಾಗಿ ಅನಂತ ರೂಪಗಳಿದ್ದು ಅದೇ ರೀತಿಯಾಗಿ ಇಲ್ಲೂ ಕೂಡ ಅಸಂಖ್ಯಾತವಾದಂತಹ ರೂಪಗಳು, ಲಕ್ಷ್ಮೀ ದೇವಿಯ ರೂಪಗಳು, ಅನಂತ ರೂಪಗಳು. ಅದು ಹೇಗಿತ್ತು ಅಂತಂದ್ರೆ ರುಕ್ಮಿಣೀ ತನೋಹು ಅಪಿ ಅಧಿಕಾಂ. ರುಕ್ಮಿಣಿ ದೇವಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅವತಾರ. ರುಕ್ಮಿಣಿ ದೇವಿಯ ಸೌಂದರ್ಯ ಅತ್ಯದ್ಭುತವಾದಂತಹ ಸೌಂದರ್ಯ. ಆದರೆ ಇಲ್ಲಿ ಏನಾಗಿತ್ತು, ಮಹಾಲಕ್ಷ್ಮಿ ದರ್ಶನ ಆಯ್ತು ಅವನಿಗೆ. ಆ ಪರಮಾತ್ಮನ ವಿಶ್ವರೂಪದಲ್ಲಿ ಲಕ್ಷ್ಮೀ ದೇವಿಯ ರೂಪಗಳು ಕೂಡ ಇದ್ದು ಅದನ್ನ ಕಂಡ. ಅದೇನಾಗಿತ್ತು, ರುಕ್ಮಿಣಿಯ ತನುವಿಗಿಂತ, ಶರೀರಕ್ಕಿಂತಲೂ ಕೂಡ ಪರಾಂ ಶ್ರೇಷ್ಠವಾದಂತಹ ರೂಪ ಲಕ್ಷ್ಮೀ ದೇವಿಗಿತ್ತು. ಅದರ ಜೊತೆಗೆ ದೇವತಾಹ ವಿದರ್ಶಯಿತು, ಬೇರೆ ದೇವತೆಗಳನ್ನು ಕೂಡ ಪರಮಾತ್ಮ ತೋರಿಸಿದ. ಒಟ್ಟಿನಲ್ಲಿ ಪರಮಾತ್ಮ ತಾನು ಅನಂತ ರೂಪಗಳಿದ್ದಾವೆ, ಅದರ ಜೊತೆಗೆ ಲಕ್ಷ್ಮೀ ದೇವಿಯ ಅನಂತ ರೂಪಗಳು, ಅದರ ಜೊತೆಗೆ ಬೇರೆ ದೇವತೆಗಳು ಕೂಡ ಇದ್ರು ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ, ರುಕ್ಮಿಣಿ ದೇವಿಯ ರೂಪಕ್ಕಿಂತಲೂ ಕೂಡ ಅಲ್ಲಿ ಮಹಾಲಕ್ಷ್ಮಿ ರೂಪ ತುಂಬಾ ಅದ್ಭುತವಾಗಿತ್ತು, ಶ್ರೇಷ್ಠವಾಗಿತ್ತು ಅಂತ ಹೇಳ್ತಾರೆ. ಅಲ್ಲ, ಮಹಾಲಕ್ಷ್ಮಿ ದೇವಿ ಅವತಾರವೇನೆ ರುಕ್ಮಿಣಿ ದೇವಿ. ಹಾಗಾಗಿ ರುಕ್ಮಿಣಿಗಿಂತ ಹೆಚ್ಚಿನ ಸೌಂದರ್ಯ ಲಕ್ಷ್ಮೀ ದೇವಿಗಿತ್ತು ಅಂತಂದ್ರೆ ರುಕ್ಮಿಣಿ ಲೋಪ ಬಂದಂತೆ ಆಯಿತು ಅಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ಮತ್ತು ಆಚಾರ್ಯರು ಹೇಳುವಂತೆ ಮನುಷ್ಯ ದೃಷ್ಟಿತಃ ಭೀಷ್ಮಕ ಇಷ್ಟು ದಿವಸ ರುಕ್ಮಿಣಿಯನ್ನು ಕಂಡಿದ್ದು ಯಾವ ದೃಷ್ಟಿಯಿಂದ? ಮನುಷ್ಯ ದೃಷ್ಟಿಯಿಂದ, ಈ ಲೌಕಿಕವಾದಂತಹ ಈ ಕಣ್ಣುಗಳಿಂದಾಗಿ. ಆದರೆ ಈಗ ಆ ವಿಶ್ವರೂಪವನ್ನು ಕಾಣ್ತಾ ಇದ್ದಾನೆ. ವಿಶ್ವರೂಪವನ್ನು ಕಾಣಬೇಕಾದ್ರೆ ಈ ದೃಷ್ಟಿಯಿಂದ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಹೇಗೆ ದಿವ್ಯಂ ದದಾಮಿತಿ ಚಕ್ಷುಹು ಅಂತ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನನಿಗೆ, ನೀನು ವಿಶ್ವರೂಪವನ್ನು ನೋಡಿ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ಅಂತ. ಹಾಗೆ ಇಲ್ಲೂ ಕೂಡ ತಾನೇ ಮಾಡಿದ್ದ, ಭೀಷ್ಮಕನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದ. ಹಾಗಾಗಿ ಆ ದಿವ್ಯ ದೃಷ್ಟಿಯಿಂದಾಗಿ ಲಕ್ಷ್ಮಿಯನ್ನ ಕಂಡ. ಹಾಗಾಗಿ ಎಲ್ಲಿ ಏನಾಯ್ತು, ಈ ಮನುಷ್ಯ ದೃಷ್ಟಿಗೆ
ರುಕ್ಮಿಣಿಯಲ್ಲಿ ಕಾಣದೇ ಇರುವಂತಹ ಅತ್ಯದ್ಭುತವಾದಂತಹ ಸೌಂದರ್ಯ, ರುಕ್ಮಿಣಿ ದೇವಿಯ ದೇಹದಲ್ಲಿ ಕಾಣದೇ ಇರುವಕ್ಕಿಂತ ಹೆಚ್ಚಿನ ಸೌಂದರ್ಯ ಇಲ್ಲಿ ಕಂಡಿತು ಲಕ್ಷ್ಮಿಯ ದೇಹದಲ್ಲಿ. ಅದಕ್ಕೆ ಕಾರಣ ಎಷ್ಟು? ರುಕ್ಮಿಣಿಯಲ್ಲಿ ಕಡಿಮೆ ಇದೆ, ಲಕ್ಷ್ಮಿಯಲ್ಲಿ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲ. ರುಕ್ಮಿಣಿಯನ್ನು ಕಾಣುವಾಗ ಭೀಷ್ಮಕನಿಗಿದ್ದದ್ದು ಮನುಷ್ಯ ದೃಷ್ಟಿ, ಇಲ್ಲಿ ಇದ್ದದ್ದು ದಿವ್ಯ ದೃಷ್ಟಿ. ಒಂದು ವೇಳೆ ವಿಶ್ವರೂಪವನ್ನು ನೋಡ್ಬೇಕಾದ್ರೆ ಇದ್ದಂತಹ ದಿವ್ಯ ದೃಷ್ಟಿ ಇಲ್ಲಿ ಇದ್ದಿದ್ದರೆ ಏನಾಗ್ತಾ ಇತ್ತು, ರುಕ್ಮಿಣಿ ನೋಡ್ಬೇಕಾದ್ರೆ ಅಲ್ಲೂ ಕೂಡ ಅವನಿಗೆ ಅದೇ ಸೌಂದರ್ಯ ಕಾಣಿಸ್ತಾ ಇತ್ತು. ಅರ್ಥಾತ್ ಲಕ್ಷ್ಮೀ ದೇವಿಯನ್ನು ಕಾಣುವಾಗ ಎಷ್ಟು ಸೌಂದರ್ಯ ಅಲ್ಲಿ ಖಂಡಿತಲ್ಲ, ಅದೇ ಸೌಂದರ್ಯ ರುಕ್ಮಿಣಿಯಲ್ಲಿ ಕಾಣ್ತಾ ಇತ್ತು. ಆದರೆ ಇಲ್ಲಿ ಇದ್ದದ್ದು ಸಾಮಾನ್ಯವಾದ ಮನುಷ್ಯ ದೃಷ್ಟಿ, ಹಾಗಾಗಿ ಕಾಣ್ಲಿಲ್ಲ ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಒಟ್ಟಿನಲ್ಲಿ ರುಕ್ಮಿಣಿ ದೇವಿಗಾಗಲಿ ಲಕ್ಷ್ಮೀ ದೇವಿಗಾಗಲಿ ಯಾವುದೇ ರೀತಿಯಾದಂತಹ ಭೇದ ಎಂಬುದು ಸರ್ವಥಾ ಇಲ್ಲ. ಕಾಣುವಂತಹ ಕಣ್ಣು ಇರಲಿಲ್ಲ ಅಷ್ಟೇ ಭೀಷ್ಮಕನಿಗೆ, ಹಾಗಾಗಿ ಇಲ್ಲಿ ಸಾಮಾನ್ಯ ರೂಪ ಕಂಡಿತ್ತು. ಈಗ ದಿವ್ಯವಾದಂತಹ ಒಂದು ದೃಷ್ಟಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾಗಿ ಅತ್ಯದ್ಭುತವಾದಂತಹ ರುಕ್ಮಿಣಿ ದೇವಿಗಿಂತಲೂ ಹೆಚ್ಚು ಸೌಂದರ್ಯ ಇರುವಂತಹ ಒಂದು ರೂಪ ಕಂಡಿತ್ತು. ಅದಕ್ಕೆ ಕಾರಣ ಏನು? ಇಲ್ಲಿ ಮನುಷ್ಯ ದೃಷ್ಟಿ, ಅಲ್ಲಿ ದಿವ್ಯ ದೃಷ್ಟಿ ಇತ್ತು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಅತ್ಯದ್ಭುತವಾದಂತಹ ರೂಪವನ್ನು ಕಂಡ. ಮುಂದೆ ಕಂಡು ತಾನೇ ಮಾಡ್ತಾ ಇದ್ದಾನೆ, ತದದ್ಭುತಂ ಸಮೀಕ್ಷೆ. ಅತ್ಯದ್ಭುತವಾದಂತಹ ಪರಮಾತ್ಮನ ವಿಶ್ವರೂಪ, ಪರಮಾತ್ಮನ ಒಂದು ರೂಪವೇನೆ ಅತ್ಯದ್ಭುತ. ಪರಮಾತ್ಮನ ಕೃಷ್ಣವಾಗಲಿ ರಾಮರೂಪವಾಗಲಿ ಅತ್ಯದ್ಭುತವಾದಂತಹ ರೂಪಗಳು. ಅಂತಹದರಲ್ಲಿ ದಿವ್ಯ ದೃಷ್ಟಿಯನ್ನ ಕೊಟ್ಟು ಆ ಪರಮಾತ್ಮ ಅವನಿಗೆ ವಿಶ್ವರೂಪದ ದರ್ಶನವನ್ನು ಮಾಡಿಸಿದ. ಅಂತಹ ಅದ್ಭುತವಾದಂತಹ ವಿಶ್ವರೂಪವನ್ನು ಕಂಡು ಭೀಷ್ಮಕನಿಗೆ ಪ್ರಭೀತಃ, ತುಂಬಾ ಹೆದರಿಕೆ ಆಗಿಬಿಡ್ತು ಅಂತೆ. ಒಂದು ವೇಳೆ ನಾನು ನನ್ನ ಮಗಳನ್ನ ಕೃಷ್ಣನಿಗೆ ಕೊಡದೆ ಹೋದರೆ ನನ್ನ ನಾಶ ನಿಶ್ಚಿತ, ನನ್ನ ಕುಲವೇ ನಾಶವಾಗಿ ಹೋಗುತ್ತೆ. ಈ ರೀತಿಯಾಗಿ ಹೆದರಿದಂತಹ ಭೀಷ್ಮಕ ತಾನೇ ಮಾಡಿದ ಪಪಾತ ಪಾದಯೋಹೋ ವಿಭೋಹೋ, ಪರಮಾತ್ಮನ ಪಾದದಲ್ಲಿ ಬಿದ್ದು ಹೇಳಿದ, ಕರೋಮಿ ತತ್ ತಥೇತಿ ಚ ತಥ, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಕರೋಮಿ ಮಾಡ್ತೇನೆ, ನನ್ನ ಮಗಳನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಎಂಬುದಾಗಿ ಆ ಭೀಷ್ಮಕ ಮಹಾರಾಜ ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಸ್ವಯಂವರವನ್ನ ಏರ್ಪಾಟು ಮಾಡಬೇಕಾಗಿತ್ತು ಎನ್ನುವಂತಹ ಉದ್ದೇಶದಿಂದಾಗಿ ರಾಜ ಮಹಾರಾಜರೆಲ್ಲರೂ ಕೂಡ ನೆರೆದಿದ್ದರು. ಆದರೆ ಈ ರೀತಿಯಾದಾಗ ಮುಂದಿನ ಪಾಠದಲ್ಲಿ ಬರುತ್ತೆ, ಸ್ವಯಂವರವನ್ನೇ ಕ್ಯಾನ್ಸಲ್ ಮಾಡಲಾಗಿದೆ ಎಂಬುದಾಗಿ ಎಲ್ಲ ವಿಚಾರಗಳು ಬರ್ತವೆ. ಒಟ್ಟಿನಲ್ಲಿ ಪರಮಾತ್ಮ ತನ್ನ ಅದ್ಭುತವಾದಂತಹ ವಿಶ್ವರೂಪವನ್ನ ಆ ರುಕ್ಮಿಣಿಯ ತಂದೆಯಾದಂತಹ ಭೀಷ್ಮಕ ಮಹಾರಾಜನಿಗೆ ತೋರಿಸುವ ಮೂಲಕ ತನ್ನ ಮಹತ್ವವನ್ನು ತೋರಿಸಿಕೊಟ್ಟ. ತಾವಿಬ್ಬರು ಕೂಡ ಅನಾದಿ ದಂಪತಿಗಳು ಎಂಬುದಾಗಿ ತೋರಿಸಿ ಮತ್ತು ಅವನಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ ಎಂಬುದಾಗಿ ಇಷ್ಟು ಶ್ಲೋಕಗಳು ತಿಳಿಸಿದ್ದಾರೆ. ಮತ್ತೆ ಮುಂದೆ ಜಿಜ್ಞಾಸುಗಳಿಗೆ ಬರುವಂತ ಕೆಲವು ಪ್ರಶ್ನೆಗಳಿಗೂ ಕೂಡ ಆಚಾರ್ಯರು ತಾವು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಅದರ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.